ಕಠಿಣವಾದ ಕಲ್ಲನ್ನು ಬೆಣ್ಣೆಯಂತೆ ಕರಗಿಸಿ ಕಲ್ಲಿನಲ್ಲೂ ಜೀವ ತುಂಬಿದ ಆ ಮಾಯಾವಿ ಶಿಲ್ಪಿಗಳು ಯಾರು? ಇದು ಕೇವಲ ಕಲೆಯ ಕಥೆಯಲ್ಲ. 3 ಶತಮಾನಗಳಿಗೂ ಹೆಚ್ಚು ಕಾಲ ದಕ್ಷಿಣ ಭಾರತವನ್ನೇ ತನ್ನ ಪರಾಕ್ರಮದಿಂದ ಆಡಿದ ಹೊಯ್ಸಳರ ವೀರಗಾಥೆ. ಮಲೆನಾಡಿನ ಒಂದು ಸಣ್ಣ ಗುಡ್ಡಗಾಡು ಜನಾಂಗವಾಗಿ ಪಯಣ ಆರಂಭಿಸಿ ಇಡೀ ದಕ್ಷಿಣ ಭಾರತವನ್ನೇ ಆಳುವ ಮಹಾನ್ ಸಾಮ್ರಾಜ್ಯವಾಗಿ ಬೆಳೆದ ಆ ರೋಚಕ ಇತಿಹಾಸವನ್ನ ಇಂದು ತಿಳಿಯೋಣ ಬನ್ನಿ. ಕರ್ನಾಟಕದ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಟ್ಟ ಆ ಸುವರ್ಣಯುಗಕ್ಕೆ ಸಾಕ್ಷಿಯಾಗೋಣ. ದಕ್ಷಿಣದ ಬಲಿಷ್ಠರಾದ ಚೋಳರು ಮತ್ತು ಪಾಂಡ್ಯರನ್ನೇ ತಮ್ಮ ರಾಜಕೀಯ ಚಾಣಕ್ಯತನದಿಂದ ನಿಯಂತ್ರಿಸಿದ ಧೀಮಂತರು ಹೊಯ್ಸಳರು. ಇಂದಿಗೂ ಇಡೀ ಜಗತ್ತೇ ನಿಬ್ಬೆರಗಾಗುವಂತೆ ಕಲ್ಲಿನಲ್ಲಿ ಕಾವ್ಯ ಬರೆದ ಅವರ ವಾಸ್ತುಶಿಲ್ಪದ ವೈಭವ ಮತ್ತು ಆ ಮಹಾನ್ ಸಾಮ್ರಾಜ್ಯದ ಸಂಪೂರ್ಣ ಇತಿಹಾಸದ ರೋಚಕ ಪಯಣ ಇಲ್ಲಿದೆ. ಅವರ ಉಗಮ, ವೈಭವದ ಶಿಖರ ಮತ್ತು ವಿಧಿಯಾಟಪ್ಪೆ ಸಿಲುಕಿದ ಅವರ ಪತನ, ಈ 7 ಬೀಳಿನ ರೋಚಕ ಪಯಣದಲ್ಲಿ ಬನ್ನಿ ಜೊತೆಯಾಗಿ ಸಾಗೋಣ. ನೆನಪಿಡಿ, ಇದು ಕೇವಲ ಕಿರೀಟ ಧರಿಸಿದ ರಾಜರ ಕಥೆಯಲ್ಲ, ಇದು ಕನ್ನಡಿಗರ ಸ್ವಾಭಿಮಾನದ ಸಂಕೇತವಾದ ನಮ್ಮ ಹೆಮ್ಮೆಯ ಹೊಯ್ಸಳ ಸಾಮ್ರಾಜ್ಯದ ಚರಿತ್ರೆ. ಹೊಯ್ಸಳ ಸಾಮ್ರಾಜ್ಯದ ಉಗಮವನ್ನ ಅರ್ಥಮಾಡಿಕೊಳ್ಳಬೇಕಾದ್ರೆ ನಾವು ಕಾಲಚಕ್ರವನ್ನು ಹಿಂದಕ್ಕೆ ತಿರುಗಿಸಿ 10ನೇ ಶತಮಾನದ ಕರ್ನಾಟಕಕ್ಕೆ ಹೋಗಬೇಕು. ಅದು ದಕ್ಷಿಣ ಭಾರತದ ರಾಜಕೀಯದಲ್ಲಿ